ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸ್ನೇಹಿತರಾದಂಥ ಸಾಮೇಗೌಡ್ರೆ, ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು ಆದಂಥ ಶ್ರೀ ಆನಂದ ರೆಡ್ಡಿ ಅವರೇ, ನಮ್ಮ ವೃತ್ತಿ ಬಾಂಧವರು, ಈಗಾಗಲೇ ಪುಂಖಾನುಪುಂಖವಾಗಿ ಎಲ್ಲ ವಿಚಾರಗಳನ್ನು ತಿಳಿಸಿದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ಆತ್ಮೀಯ ಸ್ನೇಹಿತರು, ವೃತ್ತಿಯಲ್ಲಿ ಡಾಕ್ಟ್ರು, ಪ್ರವೃತ್ತಿಯಲ್ಲಿ ರಾಜಕಾರಣಿಗಳು, ವ್ಯವಸಾಯಸ್ಥರು ಆದಂಥ, ಹಾಗೂ ಇಲ್ಲಿ ನಮಗೊಂದು ಸಂತೋಷದ ಸುದ್ದಿ ಏನು ಅಂದರೆ, ಈ ಮೇಲೆ ಕೂತಿರೋರು ಭಾಳ ಜನ ಎಲ್ಲ ಅಧ್ಯಕ್ಷರುಗಳೇ. ಡಾಕ್ಟರ್ ಪ್ರಕಾಶ್ ಅವರೇ, ಕಿಟ್ಟಪ್ಪನವರೇ, ಶ್ರೀನಿವಾಸ್ ಅವರೇ, ರೆಡ್ಡಪ್ಪನವರೇ, ಸ್ವಾಮಿಗಳೇ, ನಮ್ಮ ಕೌನ್ಸಿಲರ್ಸ್ ರಘು ಮತ್ತು ನೌಷಾದ್ ಮತ್ತು ಇನ್ನೂ ಭಾಳ ಜನ ಬಂದಿದ್ದಾರೆ. ಹಾಗೆಯೇ ಪ್ರಭಾಕರ್ ಅವರೇ, ಬಾಬು ಅವರೇ, ಭೋಗೇಶ್ ಗೌಡ್ರೆ, ಶ್ರೀನಾಥ್ ಅವರೇ, ಕೊಮರಳ್ಳಿ ಮಂಜು ಅವರೇ, ನಾಗಮಂಗಲ ಶಂಕರಪ್ಪನವರೇ, ಮುನ್ಸಾಮ್ ಗೌಡ್ರೆ, ಮೇಲೆ ಕೂತಿರ್ತಕ್ಕಂಥ ಎಲ್ಲ ಅಧ್ಯಕ್ಷರೇ, ಆತ್ಮೀಯ ಸ್ನೇಹಿತರೆ, ದಯವಿಟ್ಟು ಸ್ವಲ್ಪ ಫೋನ್ಗಳನ್ನು ಸೈಲೆಂಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಮ್ಮೆಲ್ಲರ ಕಾರ್ಯದರ್ಶಿ ಮಿತ್ರರೇ ಮತ್ತು ಈಗಾಗಲೇ ಚೆಕ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ, ಪತ್ರಕರ್ತ ಮಿತ್ರರೇ, ಎಲ್ಲ ಆತ್ಮೀಯರೇ, ಈಗಾಗಲೇ ಎಲ್ಲ ನಮ್ಮ ಸ್ನೇಹಿತರು ಕೂಡ ಮಾತನಾಡಿದ್ದಾರೆ. ನನ್ನ ಕೆಲಸ ಭಾಳ ಈಸಿ, ಒಳಂತ ಏಂ ಶೆಪ್ರು ನಾದಿ ಅದೇ. ಆದರೂ ಕೂಡ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಪ್ರಥಮವಾಗಿ, ಯಾಕೆಲ್ಲ ಸಪ್ಪಗಿದ್ದೀರಿ? ಉಪ್ಪು ಕಡಿಮೆ ಆಗಿದೆಯಾ? ಮಕ್ಕಳು ಹಸುವಾಗ್ತಾ ಇದೆಯಾ? ಚಿತ್ರಾನ್ನ ಮಾಡಿಸಿದ್ದೀವಿ, ತೊಂದರೆ ಏನು ಯೋಚನೆ ಮಾಡಬೇಡಿ. ಯು ಹ್ಯಾವ್ ಚಿತ್ರಾನ್ನ, ಲೆಮನ್ ರೈಸ್. ನಾನು ಓದುವಾಗ ನಾನು MA LLB ಈ KSಗೆ ಓದ್ತಾ ಇದ್ವಿ. ಈ ಅಡುಗೆ ಮಾಡ್ಕೊಳ್ಬೇಕು, ಯಾರು ಊರಿಂದ ಕಳಿಸ್ತಾ ಇರ್ತಕ್ಕಂಥ ಹಣ ಅಷ್ಟು ಸಾಕಾಗ್ತಾ ಇರಲಿಲ್ಲ. ಸ್ಟವ್ನಲ್ಲಿ, ಸೀಮೆ ಎಣ್ಣೆ ಸ್ಟವ್ನಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ವಿ. ಈ ರಾತ್ರಿ ಅನ್ನ ಉಳಿದೋಗಿರೋದು. ಬೆಳಗ್ಗೆನೆ ರಾವ್ ಟ್ಯುಟೋರಿಯಲ್ಸ್ ಅಂತ ಇಂದಿರಾನಗರದಲ್ಲಿ, ನಾನಿದ್ದಿದ್ದು ಬನಶಂಕರಿ ಫಸ್ಟ್ ಸ್ಟೇಜ್, ಸುಮಾರು 20 ಕಿಲೋಮೀಟರ್ ಆಗ್ತದೆ. 5 ಕಿಲೋಮೀಟ್ರ್ NR ಕಾಲೋನಿಗೆ ನಡ್ಕೊಂಡು ಬರ್ತಾ ಇದ್ದೆ. NR ಕಾಲೋನಿಯಲ್ಲಿ 138 ಅನ್ನೋ ಒಂದು ಬಸ್ಸನ್ನು ಹತ್ತಿ ಇಂದಿರಾನಗರದಲ್ಲಿ ಇಳಿತಾ ಇದ್ದೆ. ಅಲ್ಲಿಂದ 1.5 ಕಿಲೋಮೀಟ್ರ್ ರಾವ್ ಟ್ಯುಟೋರಿಯಲ್ಸ್ಗೆ, ಟೋಟಲ್ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅಲ್ಲಿ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಆಕಳಿಸ್ತಾ ಇರೋರು ಎಲ್ಲ, ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದಿರ್ತೀವಿ. ಕೇಳೋರು, ಏನಪ್ಪ ಏನು ತಿಂದು ಬಂದೆ ಅಂತ. ಕೋಲ್ಡ್ ಫ್ರೈಡ್ ರೈಸ್ ಅನ್ನೋದು. ಏನು ತಿಂದೆ ಅಂದರೆ ಕೋಲ್ಡ್ ಫ್ರೈಡ್ ರೈಸ್. ಏನು ಕೋಲ್ಡ್ ಫ್ರೈಡ್ ರೈಸ್ ಅಂದರೆ, ರಾತ್ರಿ ಉಳಿದೋಗಿರೋ ಅನ್ನಕ್ಕೆ ಒಗ್ಗರಣೆ ಹಾಕಿ ಅದನ್ನು ಕೋಲ್ಡ್ ಫ್ರೈಡ್ ರೈಸ್ ಅಂತ. ಹಂಗೆ ನಾವೆಲ್ಲ ಕೋಲ್ಡ್ ಫ್ರೈಡ್ ರೈಸ್ ತಿಂದು ಓದಿರೋರು. ನಿಮ್ಮಂಗೆ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ತಿಂಡಿಗಳು, ಈಗೆಲ್ಲ ತಿಂಡಿಗಳು ಹಾಗೆಲ್ಲ ತಿಂದು ಓದೋರಲ್ಲ ನಾವು. ನಾನು ಕೂಡ ಒಂದು 3 ಸಾರಿ KS ಇಂಟ್ರ್ಯೂಗೆ ಹೋಗಿದ್ದೆ. ಅಂದರೆ ನೀನು ಸರಿ ಇಲ್ಲ, ನೀನು ಸಾಕಾಗಿಲ್ಲ, ಹೋಗಲೇ ಅಂತ ಹೇಳಿ ಕಳಿಸ್ಬಿಟ್ರು. ಹಂಗಾಗಿ ಲಾಯರ್ ಆಗಿದೆ. ಕೊನೆಗೆ ಉಳಿದಿರೋದು ನಮಗೆ ಲಾಯರ್ ಕೆಲಸನೇ. ನಮ್ಮ ಅಪ್ಪನೇ ಲಾಯರ್ ಆಗಬಾರ್ದು ಅಂತಿದ್ದೆ, ನಿಜವಾಗ್ಲೂ ನಾನು ಲಾಯರೇ ಆಗಬಾರ್ದು ಅಂತಿದ್ದೆ. ನನ್ನ ಹಣೆಯಲ್ಲಿ ಅದೇ ಬರೆದಿತ್ತು. 35 ವರ್ಷಗಳ ಕಾಲ ನಾನು ಒಬ್ಬ ಸಕ್ಸಸ್ಫುಲ್ ಲಾಯರ್ ಆಗಿ ಲಾಯರ್ ಕೆಲಸನ ಬಿಟ್ಟೆ. 35 ವರ್ಷ ಲಾಯರ್ ಕೆಲಸ ಮಾಡಿದೆ, ಅದರಲ್ಲೇ ಸಂಪಾದನೆ ಮಾಡಿದೆ, ಅದರಲ್ಲೇ ಒಳ್ಳೆಯ ಹೆಸರು ತಗೊಂಡೆ.
ಹಾಗಾಗಿ ಮುಂದಿನ ದಿನಕ್ಕೆ ರಾಜಕಾರಣಕ್ಕೂ ಪಾದಾರ್ಪಣೆ ಮಾಡಿ ಈಗ ಒಂದು ಸ್ಕೂಲನ್ನು ಕೂಡ ಪ್ರಾರಂಭ ಮಾಡಿ ಮುಳಬಾಗಲ್ ತಾಲೂಕಿನಲ್ಲೇ ಅಮರಜ್ಯೋತಿ ಅನ್ನೋ ಶಾಲೆ ಕಾಲೇಜು ಎಲ್ಲ ಪ್ರಾರಂಭ ಮಾಡಿ ಅದರಲ್ಲೂ ಕೂಡ ಸಕ್ಸಸ್ ಅನ್ಸ್ಕೊಂಡಿದ್ದೀನಿ ಅಂತ ನನ್ನ ಭಾವನೆ. ಒಂದನ್ನು ನಾನು ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ, ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ. ನಿಮ್ಮ ಮನಸ್ಸಿನಲ್ಲಿ ಫಸ್ಟು ನೆಗೆಟಿವ್ ಥಿಂಕಿಂಗ್ ಇದ್ರೆ ಅದನ್ನು ಬಿಡಬೇಕು ಮಕ್ಕಳು. ನಿಮ್ಮಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಎಸ್, ಇಟ್ ಈಸ್ ಪಾಸಿಬಲ್, ನನ್ನ ಕೈಯಲ್ಲಿ ಆಗ್ತದದು, ಯಾಕೆ ಆಗಲ್ಲ ಅನ್ನೋ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದರೆ ನೀವೆಲ್ಲ ಕೂಡ ಸಾಧನೆ ಮಾಡ್ತೀವಿ. ಈ ಸಾಧನೆಗೆ ಪೂರಕವಾಗಿ ನಾವು ಇವತ್ತು ಪ್ರತಿಭಾ ಪುರಸ್ಕಾರವಾಗಿ ನಿಮಗೆ ಈ ಚೆಕ್ಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ನೀವು ಪ್ರತಿಭಾನ್ವಿತರು, ನಿಮ್ಮ ಪ್ರತಿಭೆ ಇಲ್ಲಿಗೆ ನಿಲ್ಲಬಾರದು, ನಿಮ್ಮ ಪ್ರತಿಭೆ ಇನ್ನೂ ಚೆನ್ನಾಗಾಗಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ರೈತರ ಮಕ್ಕಳನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರವಾಗಿ ಕೋಲಾರ ಹಾಲು ಒಕ್ಕೂಟ ಈ ರೀತಿಯಾದಂಥ ಒಂದು ಇವುಗಳನ್ನು ಮಾಡಿ ಟ್ರಸ್ಟ್ ಮುಖಾಂತರ ಜಿಲ್ಲೆಯ ಎಲ್ಲ ಬಡ ಮಕ್ಕಳು ಜೊತೆಗೆ ಪ್ರತಿಭಾನ್ವಿತ ಮಕ್ಕಳಿಗೆ ನಾವು ಇವತ್ತು ಚೆಕ್ಗಳನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದನ್ನು ಸದುಪಯೋಗ ಮಾಡ್ಕೋಬೇಕಾಗ್ತದೆ ನೀವು. ಯಾಕೆ ಅಂತಂದರೆ ಏನು ಬಡ ರೈತರು, ಎಲ್ಲ ರೈತರು, ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಸಮುದಾಯ ಇಲ್ಲ, ಎಲ್ಲ ಬಿಟ್ಟು ಹಾಕಿರ್ತಕ್ಕಂಥ ಹಾಲಿನ ಲಾಭಾಂಶದಲ್ಲಿ ಬರ್ತಕ್ಕಂಥ ಹಣವನ್ನು ನಿಮಗೆ ನೀಡ್ತಾ ಇರ್ತಕ್ಕಂಥದ್ದು, ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಜವಾಬ್ದಾರಿ. ಕೋಲಾರ ಹಾಲು ಒಕ್ಕೂಟ ಈಗ 8,20,000 ಲೀಟರ್ನ ಹಾಲನ್ನು ರೈತರಿಂದ ಖರೀದಿ ಮಾಡ್ತಾ ಇದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗ 5,20,30,000 ಲೀಟರ್ನ ರೈತರಿಂದ ಕೊಂಡ್ಕೊಳ್ತಾ ಇದೆ. ಎರಡು ಒಟ್ಟಾರೆ ಇದ್ದಾಗ 14 ಲಕ್ಷ ಲೀಟರು ಮೇಲೆ ನಾವು ರೈತರಿಂದ ಹಾಲನ್ನು ಖರೀದಿ ಮಾಡ್ತಾ ಇದ್ವಿ. ಈ ಹಾಲನ್ನು ಖರೀದಿ ಮಾಡೋದನ್ನು ಮಾರಲೇಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಮಾರುಕಟ್ಟೆ ಕೂಡ ನಾವು ವಿಸ್ತರಿಸ್ತಾ ಹೋಗ್ತಾ ಇರಬೇಕಾಗ್ತದೆ. ನಾವು ಲಾಭಾಂಶ ತೋರಿಸ್ಕೋಬೋದು, ಬಹಳಷ್ಟು ಕೋಟಿಗಳು ಲಾಭಾಂಶ ತೋರಿಸ್ಕೋಬೋದು, ಸುಮಾರು 30-40 ಕೋಟಿ ಲಾಭ ಮಾಡ್ದಂಗೆ ನಾವು ತೋರಿಸ್ಕೋಬೋದು. ಆದರೆ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಆ ಲಾಭಾಂಶವನ್ನು ಬಂದಿದ್ದನ್ನು ರೈತರಿಗೆ ವರ್ಗಾಯಿಸುವಂಥ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ನೀವು ಅನ್ಕೊಂಡಿರ್ಬೋದು, ಏನು ಬರೀ ಕೊನೆಗೆ ಬರೀ 3 ಲಕ್ಷ 3 ಕೋಟಿ 4 ಕೋಟಿ ಮಾತ್ರ ಲಾಭ ತೋರಿಸ್ತಾರೆ ಅಂತ. ನಿಮ್ಗೊಂದೇ ಒಂದು ವಿಚಾರ ಹೇಳ್ತೀನಿ ನೋಡಿ. ಏನು ನೀವು ಇನ್ಶೂರೆನ್ಸ್ ಕಟ್ತಾ ಇದ್ದೀರೋ, 2,000 ರೂಪಾಯಿ ನೀವು ಇನ್ಶೂರೆನ್ಸ್ ಕೊಟ್ಟೋದ್ರಲ್ಲಿ ಅರ್ಧ ಹಣ ನಮ್ಮ ಒಕ್ಕೂಟದಿಂದ ಭರಿಸ್ತಾ ಇದ್ದೀವಿ. ಅಂದರೆ ಸುಮಾರು 9 ಕೋಟಿ ಹಣವನ್ನು ನಾವು ನಿಮ್ಮ ಪರವಾಗಿ ಇನ್ಶೂರೆನ್ಸ್ಗೆ ನಾವು ಸೇರಿಸ್ತಾ ಇದ್ದೀವಿ. ಅಂದರೆ ಆ 9 ಕೋಟಿ ಕೂಡ ಲಾಭಾಂಶನೇ. ಅದೇ ನಾವು ಲಾಭಾಂಶ ಅಂತ ಹೇಳಲ್ಲ, ಯಾಕೆಂದರೆ ನಾವು ಲಾಭವನ್ನು ಜಾಸ್ತಿ ತೋರಿಸಿದ ಪಕ್ಷದಲ್ಲಿ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗ್ತದೆ. ಆ ತೆರಿಗೆಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ರೈತರಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಈಗ ನಿನ್ನೆ ತಾನೇ ಬಹಳ ದಿವಸದಿಂದ ನಮ್ಮ ಸ್ನೇಹಿತರು ಎಲ್ಲ ಕೇಳ್ತಾ ಇದ್ರು, ಸಾರ್ ಎಲ್ಲಿ ಚಾಪ್ ಕಟ್ರಸು, ಎಲ್ಲಿ ರಬ್ಬರ್ ಮ್ಯಾಟ್ಸು, ಎಲ್ಲಿ ಮಿಲ್ಕಿಂಗ್ ಮಿಷಿನ್ಸು ಅಂತ ಕೇಳ್ತಾ ಇದ್ರು. ಹೋದ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥ ಟೆಂಡರ್ ಭಾಳ ಜಾಸ್ತಿ ಆಗಿದ್ದರಿಂದ ಮರು ಟೆಂಡರ್ ಮಾಡಿದ್ದೀವಿ. ನಿನ್ನೆ ಟೆಂಡರ್ ಎಲ್ಲ ಆಗಿದೆ. ಇನ್ನು ಹತ್ತಿರದಲ್ಲೇ ನಿಮಗೆ ರಬ್ಬರ್ ಮ್ಯಾಟ್ಸು, ಮಿಲ್ಕಿಂಗ್ ಮಿಷಿನ್ಸು, ಚಾಪ್ ಕಟ್ರಸು ಇವೆಲ್ಲ ಕೂಡ ಮುಂದಿನ ತಿಂಗಳಲ್ಲೇ ಆಷಾಢ ಮುಗಿದ ನಂತರ ತಮಗೆ ನೀಡುವಂಥ ಒಂದು ಕಾರ್ಯಕ್ರಮ ಕೂಡ ನಾವು ಈಗಾಗಲೇ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾನೆಲ್ಲ ಇಲ್ಲಿ ನನ್ನ ಏನು ವಿದ್ಯಾರ್ಥಿ ಮಕ್ಕಳು ಮತ್ತು ಎಲ್ಲರೂ ಬಂದಿದ್ದೀರೋ ಒಂದನ್ನು ತಿಳ್ಕೋಬೇಕು, ಅವ್ರು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಓದಿಸುವಂಥ ಜವಾಬ್ದಾರಿ ನಾವು ತಗೋಬೇಕಾಗ್ತದೆ. ಅಂದರೆ ತಂದೆ ತಾಯಿಗಳು, ಯಾಕೆಂದರೆ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತೆ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ.
ದುಡ್ಡನ್ನು ನಾವು ಕಳ್ಕೊಬೋದು. ಜಾಬಲ್ಲಿ ಒಂದು 500 ರೂಪಾಯೋ 1000 ರೂಪಾಯಿ ಇಟ್ಕೊಂಡಿದ್ರೆ ಯಾರೋ ಕಳ್ಳನು ಎಗರಿಸ್ಕೊಂಡು ಹೋಗ್ಬಿಡ್ಬೋದು, ಅಥವಾ ನಾವೆಲ್ಲೋ ಕಳ್ಕೊಬೋದು. ಆದರೆ ವಿದ್ಯೆ, ನೀವೇನು ವಿದ್ಯೆ ತೆಗೆದುಕೊಂಡಿರ್ತೀರಿ ತಲೆನಲ್ಲಿ, ಆ ವಿದ್ಯೆನ ಯಾರು ಕೂಡ ಕಳ್ತನ ಮಾಡೋಕ್ಕಾಗಲ್ಲ. ಈಜು ಕಲ್ತಿರ್ತೀರಿ, ಈಜು ಕಲ್ತಿರೋದನ್ನ ನೀವು ಮರಿತೀರಾ? ನೀವು ಯಾವತ್ತು ನೀರಲ್ಲಿ ಹಾಕಿದ್ರು ಕೂಡ ಈಜ್ಕೊಂಡು ಬರ್ತೀರಿ. ಅದಕ್ಕೆ ಮೊದಲು ವಿದ್ಯೆಯನ್ನು ಕಲಿಬೇಕಾಗ್ತದೆ. ನಮ್ಮ ಶ್ರೀನಿವಾಸ ರೆಡ್ಡಿ ಅವರೊಂದು ಇದನ್ನ ಹೇಳ್ತಾ ಇದ್ರು, ಯಾಕೋ ಮರೆತು ಬಿಟ್ರು ಇವತ್ತು. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಜ್ಞಾನದಿಂದ ಅಮರತ್ವದ ಕಡೆಗೆ. ಏನು ವಿದ್ಯೆ ಇಲ್ಲದೆ ಇರ್ತಕ್ಕಂಥವರು ಕತ್ತಲ ಕೋಣೆಯಲ್ಲಿ ಇರಿ ಗೊತ್ತಾಗ್ತದೆ. ಕತ್ತಲ ಕೋಣೆಯಲ್ಲಿ ನೀವಿದ್ರೆ ಎಲ್ಲ ಕೂಡ ಕತ್ತಲು ಕಾಣಿಸ್ತದೆ. ಅದರಲ್ಲಿ ಒಂದು ಲೈಟನ್ನ, ಬುಡ್ಡಿನ ತಗೊಂಡೋಗಿ ಕತ್ತಲ ಮನೆಯಲ್ಲಿ ಇಡಿ, ಅದು ಪೂರ್ತಿ ಬೆಳಕನ್ನು ಕಾಣಿಸ್ತದೆ. ಅಂದರೆ ವಿದ್ಯೆ ಅನ್ನೋದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು. ವಿದ್ಯೆ ಬಹಳ ಮುಖ್ಯ. ಯಾವ ವ್ಯಕ್ತಿ ವಿದ್ಯೆಯನ್ನು ಸಂಪಾದಿಸಿರ್ತಾನೋ ಅವನು ಯಾವ ರೀತಿ ಆದರೂ ಈ ಜೀವನವನ್ನು ಮಾಡುವಂಥ ಶಕ್ತಿ ಆತನಿಗಿರ್ತದೆ. ಹಾಗಾಗಿ ನನ್ನ ಎಲ್ಲ ತಂದೆ ತಾಯಿಗಳಲ್ಲಿ ನನ್ನ ವಿನಂತಿ ಏನು ಅಂತಂದರೆ, ಮಕ್ಕಳನ್ನು ಅರ್ಧಕ್ಕೆ ದಯವಿಟ್ಟು ನಿಲ್ಲಿಸಬೇಡಿ. ಏನೇ ಕಷ್ಟ ಬಂದರೂ ಕೂಡ ನೀವು ಮಕ್ಕಳನ್ನು ಓದಿಸ್ಬೇಕು, ಅವ್ರನ್ನ ಮುಂದೆ ಬೆಳೆಯೋ ರೀತಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಏನು ತಾವು ಹಾಲನ್ನು ಸರಬರಾಜು ಮಾಡ್ತಾ ಇದ್ದೀರೋ, ಉತ್ಕೃಷ್ಟವಾದ ಹಾಲನ್ನು, ಗುಣಮಟ್ಟದ ಹಾಲನ್ನು ನೀವು ದಯವಿಟ್ಟು ಒಕ್ಕೂಟಕ್ಕೆ ಸರಬರಾಜು ಮಾಡಿ. ಒಕ್ಕೂಟದಿಂದ ಇನ್ನೂ ಅನೇಕ ಸವಲತ್ತುಗಳಿವೆ. ಆ ಸವಲತ್ತುಗಳನ್ನೆಲ್ಲ ಕೂಡ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು. ಬೆಂಗಳೂರಿನಲ್ಲಿ ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲನ್ನು ತೆರೆದಿದ್ದೀವಿ. ಅಲ್ಲಿ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಯಾರು ಬಡವರು ಇರ್ತಾರೆ, ಯಾರು ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ, ಅವರಿಗೆ ಉಚಿತವಾಗಿ ಆ ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಆಸ್ಪದಾನ ಮಾಡಿಕೊಟ್ಟಿದ್ದೀವಿ. ಸುಮಾರು 300 ಜನ ವಿದ್ಯಾರ್ಥಿಗಳು ಇವತ್ತು ಹೆಣ್ಣುಮಕ್ಕಳು ನಮ್ಮ ಜಿಲ್ಲೆಯವರು ಅಲ್ಲಿ ಓದ್ತಾ ಇದ್ದಾರೆ. ಇದೆಲ್ಲ ಕೂಡ ನಮ್ಮ ಒಕ್ಕೂಟದಿಂದ ಸಾಧ್ಯ ಆಗಿದೆ. ಒಕ್ಕೂಟ ಇರೋದು ನಿಮಗೋಸ್ಕರ. ಯಾವುದೇ ಸಂದರ್ಭದಲ್ಲಾಗಲಿ, ಈಗ ನೋಡಿ, ಈಗ ಇನ್ಶೂರೆನ್ಸ್ ಮಾಡಿರೋದ್ರಿಂದ ಈಗೇನು ಒಂದು ಸುಮಾರು 8 ಜನ ಏನು ಹಸುಗಳು ಮೃತಪಟ್ಟಿದ್ವೋ ಅವರಿಗೆ ಪರಿಹಾರವಾಗಿ ಚೆಕ್ಕನ್ನು ನಾವು ನೀಡ್ತಾ ಇದ್ದೀವಿ. ಇದೆಲ್ಲ ಕೂಡ ಒಕ್ಕೂಟ ನಿಮಗಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಒಕ್ಕೂಟ ಇರೋದೇ ನಿಮಗೋಸ್ಕರ, ನೀವು ಕೂಡ ಒಕ್ಕೂಟಕ್ಕೋಸ್ಕರ ಅನ್ನೋ ಒಂದು ಭಾವನೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭಕ್ಕೆ ನಮ್ಮ ಮಕ್ಕಳೆಲ್ಲ ಆಗಮಿಸಿದ್ದಾರೆ. ಅವರಿಗೆ ಈಗ ಚೆಕ್ಗಳನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇರ್ತದೆ. ತದನಂತರ ಎಲ್ಲ ಮಕ್ಕಳು ಕೂಡ ಸ್ಟೇಜ್ ಮೇಲೆ ಬರಬೇಕಾಗ್ತದೆ. ಚೆಕ್ಕನ್ನು ಮುಂದೆ ಹಿಡ್ಕೊಂಡು ಒಂದು ಫೋಟೋ ತಗೋತಾರೆ. ಆಮೇಲೆ ಎಲ್ಲ ಲಘು ಉಪಹಾರ, ಹೇಳಿದ್ನಲ್ಲ, ಕೋಲ್ಡ್ ಫ್ರೈಡ್ ರೈಸ್ ಅಲ್ಲ, ಹಾಟ್ ಫ್ರೈಡ್ ರೈಸೇ, ಬಿಸಿಯಾಗಿ ಮಾಡಿ ಚಿತ್ರಾನ್ನ ಮಾಡಿರೋದು. ಕೋಲ್ಡ್ ಫ್ರೈಡ್ ರೈಸ್ ಅಲ್ಲ, ಅದನ್ನು ನೀವೆಲ್ಲ ತಿನ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.